ನಮಸ್ಕಾರ. ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ. ಇಂದು ನಾವು ಈ ಕಾನ್ಶಿಯಸ್ ಪೇರೆಂಟಿಂಗ್ ಅಲ್ಲಿ ಪೇರೆಂಟಿಂಗ್ ಮಿಸ್ಟೇಕ್ಸ್ ದಟ್ ಕ್ಯಾನ್ ಕಾಸ್ ಆಂಗ್ಸೈಟಿ, ನಾವು ನಮ್ಗೆ ಗೊತ್ತೋ ಗೊತ್ತಿಲ್ಲದೇನೋ ಮಾಡೋ ಕೆಲವು ಸಣ್ಣ ಪುಟ್ಟ ತಪ್ಪುಗಳಿಂದ ಮಗುವಿಗೆ ಆಂಗ್ಸೈಟಿಗೆ ದಾರಿ ಮಾಡಿಕೊಡ್ಬೋದು. ಏನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದನ್ನ ಹೇಗೆ ಅವಾಯ್ಡ್ ಮಾಡೋದು. Sometimes without realizing, parents increase anxiety in children. ಹೈ ಎಕ್ಸ್ಪೆಕ್ಟೇಷನ್ಸ್ ಇಂದ, ಬೇರೆಯವ್ರಿಗೆ ಕಂಪೇರ್ ಮಾಡೋದ್ರಿಂದ ಪೇರೆಂಟ್ಸ್ ಅವ್ರಿಗೆ ಅರಿವಿಲ್ದಂಗೆ ಇಂಟೆನ್ಷನಲಿ ಆಗಿರಲ್ಲ ಬಟ್ ಗೊತ್ತಿಲ್ದಿನ ಮಗುವಲ್ಲಿ ಆಂಗ್ಸೈಟಿ ಭಾವನೆ ಉದ್ಭವಿಸೋದಕ್ಕೆ ನಾವು ಕಾರಣ ಆಗ್ಬಿಟ್ಟಿರ್ತೀವಿ. ಸೊ ಹೇಗೆ ಅವ್ರು ಏನ್ ಮಾಡೋ ಮಿಸ್ಟೇಕ್ ಏನಿಲ್ಲ, ಓವರ್ ಪ್ರೊಟೆಕ್ಟಿಂಗು, ಕಾನ್ಸ್ಟೆಂಟ್ ಕ್ರಿಟಿಸಿಸಮ್, ಹೈ ಎಕ್ಸ್ಪೆಕ್ಟೇಷನ್ಸ್. ಈ ಓವರ್ ಪ್ರೊಟೆಕ್ಷನ್ಸ್ ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ಓಕೆ, ನಾವು ಹ್ಯಾಂಡ್ರೈಟಿಂಗ್ ಎಂಪವರ್ಮೆಂಟ್ ಪ್ರೋಗ್ರಾಮ್ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಹ್ಯಾಂಡ್ರೈಟಿಂಗ್ ಎಂಪವರ್ಮೆಂಟ್ ಪ್ರೋಗ್ರಾಮ್ಗೆ ಈ ವರ್ಷ ಸುಮಾರು 10th ಸ್ಟ್ಯಾಂಡರ್ಡ್ ಅಲ್ಲಿ ಇರೋ ಮಕ್ಕಳು ಬಂದಿದ್ದಾರೆ. ಆ ಮಕ್ಕಳಿಗೆ ಈಗಲೂ ಪಿಕಪ್ ಡ್ರಾಪ್ ಇರುತ್ತೆ. ಮೇ ಬಿ ಒಂದು ಸಣ್ಣ ಪುಟ್ಟ ಪರ್ಮಿಷನ್ಸ್ಗೂ ಪೇರೆಂಟ್ಸ್ ಕಾಲ್ ಮಾಡ್ತಾರೆ. ಅಂದ್ರೆ ಮಗು ಯಾವ ಮೆಸೇಜ್ ಕನ್ವೆ ಮಾಡಲ್ಲ, ಸ್ವ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅದ್ಯಾವುದನ್ನು ಕಮ್ಯುನಿಕೇಟ್ ಮಾಡೋದಿಲ್ಲ. ಕಂಪ್ಲೀಟ್ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿದೆ. ಅದ ಸಣ್ಣ ಪುಟ್ಟ ಕೆಲಸಗಳು, ಸಮಟೈಮ್ಸ್ ಅದು ನೋಟ್ಬುಕ್ ಬಿಟ್ಟು ಬಂದ್ಬಿಟ್ಟಿರುತ್ತೆ, ಕಾರಲ್ಲೇ ಹೊಟ್ಟೋಯ್ತದು. ಒಂದ್ಸರಿ ಒಂದ್ ಮಗು ಇವತ್ತು ಕ್ಲಾಸ್ ಮುಗಿಸ್ಕೊಂಡು ಹೋಗಿದ್ದು, ಅದ್ರ ಕಾರಲ್ಲಿ ಬಿಟ್ಬಿಟ್ಟಿದ್ದಾರೆ. ಪೇರೆಂಟ್ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಾರೆ. ಕಾರಲ್ಲಿ ಬುಕ್ ಮಿಸ್ಪ್ಲೇಸ್ ಆಗಿದ್ದರಿಂದ ನೆಕ್ಸ್ಟ್ ಡೇ ಅದು ಕ್ಲಾಸಿಗೆ ಅಟೆಂಡ್ ಮಾಡಕ್ ಆಗ್ಲಿಲ್ಲ, ಪ್ರಾಬ್ಲಮ್ ಆಯ್ತು. ಅಂದ್ರೆ ಇಂಥ ಸಣ್ಣ ಪುಟ್ಟದನ್ನು ಮಗು ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಅಂದಾಗ ಪೇರೆಂಟ್ಸ್ ಆ ಓವರ್ ಪ್ರೊಟೆಕ್ಷನ್ ನ ಅವಾಯ್ಡ್ ಮಾಡಬೇಕಾಗತ್ತೆ. ಜಸ್ಟ್ ಯೋಚನೆ ಮಾಡಿ, ನಿಮ್ಮ ನಂತರ ನಿಮ್ಮ ಮಕ್ಕಳ ಜೀವನ ಈ ಓವರ್ ಪ್ರೊಟೆಕ್ಷನ್ ಇಂದಾಗಿ ಹೆಂಗಿರಬಹುದು. ಥಿಂಕ್ ಆಫ್ ಇಟ್. ಊಹೆ ಮಾಡಕ್ಕೂ ಜಸ್ಟ್ ಅಸಂಪ್ಷನ್, ಅದಕ್ಕೂ ಭಯ ಆಗತ್ತಲ್ವಾ ನಮ್ಗೆ. ನಾನಿಲ್ಲ ಅಂದ್ರೆ ಇವ್ರ ಜೀವನ ಹೆಂಗಪ್ಪ, ಆ ಭಯದಲ್ಲಿ ಬದುಕ್ಬೇಕಾ, ಆ ಭಯದಲ್ಲಿ ನಿಮ್ಮ ಮಗುನ ಬಿಟ್ಟು ಹೋಗ್ಬೇಕಾ, ಅಥವಾ ನನ್ನ ಮಗು ಎಲ್ಲ ಬಿಟ್ಟರು ಪ್ರಪಂಚದಲ್ಲಿ ಉತ್ತಮ ಸತ್ಪ್ರಜೆಯಾಗಿ ಬದುಕೋ ಎಬಿಲಿಟಿ ಇದೆ, ಈ ಕಾನ್ಫಿಡೆಂಟ್ ಅಲ್ಲಿ ನೀವು ಬಿಟ್ಟು ಹೋಗ್ಬೇಕಾ? ಯೋಚನೆ ಮಾಡಿ. ಕಾನ್ಸ್ಟೆಂಟ್ ಕ್ರಿಟಿಸಿಸಮ್ ಮಾಡ್ತಾ ಇರೋದು, ಅದು ಮಾಡಿದ್ದು ಎಲ್ಲದಕ್ಕೂ ತೆಗಳ್ತಾ ಇರೋದು, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅದ್ ಮಾಡ್ಬೇಡ, ಇದು ಮಾಡ್ಬೇಡ, ಇದನ್ನ ಜಾಸ್ತಿ ಮಾಡ್ತಾ ಇರೋದು. ಆ ಮಗು ಯಾವ್ದನ್ನಾದ್ರೂ ಇನ್ವಾಲ್ವ್ ಆಗಿ ಮಾಡೋ ಮೋಟಿವೇಶನ್ ಈ ಪ್ರೊಸೆಸ್ ಅಲ್ಲಿ ಕಳ್ಕೊಂಡತ್ತೆ. ಹೆಂಗಾದ್ರೂ ನನ್ಗೆ ಅಲ್ಟಿಮೇಟ್ ಸಿಗೋದೇನೋ ಕ್ರಿಟಿಸಿಸಮ್. ಇದಕ್ಕೆ ಪೇರೆಂಟ್ಸ್ ಅವ್ರದೇ ಆದ ಒಂದು ಉತ್ತರ ಕೊಡ್ತಾರೆ. ಮೇ ಬಿ ನಾನು ಹೊಗಳ್ಬಿಟ್ರೆ ಮಗು ಅದನ್ನ ಅಡ್ವಾಂಟೇಜ್ ತಗೊಂಡ್ಬಿಡತ್ತೇನೋ, ಹೇಳಿದ್ ಮಾತು ಕೇಳಲ್ವೇನೋ, ನಾನು ಬೈತಾ ಇದ್ರೆ ಅದನ್ನ ಇಂಪ್ರೂವ್ ಮಾಡ್ಕೊಳಕ್ಕೆ ಪ್ರಯತ್ನ ಪಡುತ್ತೇನೋ. ನಿಮ್ಮ ಜಾಗದಲ್ಲಿ ನಿಮ್ಮ ರೀಸನ್ ಸರಿ ಅನ್ಸ್ಬೋದು. ಥಿಂಕ್ ಮಗುವಿನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡಿ. ಮಗುಗೆ ಕಾನ್ಸ್ಟೆಂಟ್ ಕ್ರಿಟಿಸಿಸಮ್ ಅದ್ರ ಕಾನ್ಫಿಡೆನ್ಸ್ ನ ಕಿತ್ಕೊಳ್ತಾ ಹೋಗುತ್ತೆ, ಆ ಸೆಲ್ಫ್ ಲವ್ ನ ಡ್ಯಾಮೇಜ್ ಮಾಡುತ್ತೆ, ಅದ್ರ ಅಸ್ತಿತ್ವನೇ ಅದು ಕಳ್ಕೊಳ್ತಾ ಹೋಗುತ್ತೆ. ನಾನು ಎಕ್ಸಿಸ್ಟೇ ಇಲ್ಲ ಆ ಮಟ್ಟಕ್ಕೆ ಕೊಟ್ಟೋಗ್ಬಿಡುತ್ತೆ ಮಗು. ಹೈ ಎಕ್ಸ್ಪೆಕ್ಟೇಷನ್ಸ್, ನಾನು ಬದುಕಕ್ಕಾಗದೇ ಇರೋ ಜೀವನನ, ನಾನು ಮಾಡಕ್ಕಾಗದೇ ಇರೋ ಸಾಧನೆನ ನನ್ನ ಮಗು ಬದುಕಲಿ, ಮಾಡ್ಲಿ, ಈ ಎಕ್ಸ್ಪೆಕ್ಟೇಷನ್. ಮಗು ನಿಮ್ಮ ಮೂಲಕ ಬಂದಿರೋದು ನಿಮ್ಮ ಆಸೆಯನ್ನ ಈಡೇರಿಸ್ಕೊಂಡು ನಿಮ್ಮ ಜೀವನ ಅದು ಬದುಕೋದಕ್ಕಲ್ಲ, ಅದ್ರ ಜೀವನದ ಪರ್ಪಸ್ ನ ಅದು ಕಂಡುಕೊಳ್ಳೋದಕ್ಕೆ ನೀವೊಂದು ದಾರಿ ಆಗಿದ್ದೀರಾ ಅಷ್ಟೇ. ವೆನ್ ಚಿಲ್ಡ್ರನ್ಸ್ ಫೀಲ್ ದೇ ಆರ್ ನೆವರ್ ಎನಫ್, ಆಂಗ್ಸೈಟಿ ಬಿಲ್ಡ್ ಸೈಲೆನ್ಸ್ಲಿ. ಸೊ ಈ ಪ್ರೊಸೆಸ್ ಅಲ್ಲಿ ಮಗುಗೆ ಏನಾಗುತ್ತೆ, ನಾನು ಹೆಂಗಿದ್ರು ನನ್ನ ಪೇರೆಂಟ್ಸ್ ಸಾಕಾಗೋದೇ ಇಲ್ಲ, ಈ ಮನಸ್ಥಿತಿ ಬಂದಾಗ ಅದು ಕಾನ್ಸ್ಟೆಂಟ್ ಒಂದು ಆಂಗ್ಸೈಟಿ ಮೋಡಲ್ಲೇ ಇರುತ್ತೆ. ಇದನ್ನ ಹೆಂಗೆ ಫಿಕ್ಸ್ ಮಾಡ್ಬೋದು? ಅಕ್ಸೆಪ್ಟ್ ಮಿಸ್ಟೇಕ್ಸ್. ಮನುಷ್ಯ ಅಂದ್ಮೇಲೆ ತಪ್ಪು ಮಾಡಿ ಅದ್ರ ಲೆಸನ್ ಅದು ಕಲಿಯೋದು ಸಹಜ. ಒಪ್ಕೊಳ್ಳಿ ಅದನ್ನ. ನಾವು ನಮ್ಮ ಚೈಲ್ಡ್ಹುಡ್ ಅಲ್ಲಿ ತಪ್ಪೇ ಮಾಡಿಲ್ವಾ? ನಾವು ಮಿಸ್ಟರ್ ಪರ್ಫೆಕ್ಟ್ ಆಗಿ ಬೆಳೆದ್ವಾ? ಇಲ್ಲ ಅಲ್ವಾ? ಯೂಸ್ ಎನ್ಕರೇಜಿಂಗ್ ಲ್ಯಾಂಗ್ವೇಜ್. ಮಗು ಮಾಡೋ ಒಳ್ಳೆ ಕೆಲಸಗಳನ್ನ ಎನ್ಕರೇಜ್ ಮಾಡಿ. ಡೇ ಬೈ ಡೇ ಅದ್ರದ್ದು ಏನ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ನಿನ್ನೆಗಿಂತ ಇವತ್ತು ಏನ್ ಬೆಟರ್ ಆಗ್ತಾ ಇದೆ, ಇದನ್ನ ಎನ್ಕರೇಜ್ ಮಾಡಿ. ಫೋಕಸ್ ಆನ್ ಎಮೋಷನಲ್ ಸೇಫ್ಟಿ. ಆ ಮಗುಗೆ ಎಮೋಷನಲಿ ಕನೆಕ್ಟ್ ಆಗಿರ್ಬೇಕು. ಮಗು ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಲ್ಲ, ಕನೆಕ್ಷನ್ ಇದ್ರೆ ನಾವ್ ಹೇಳೋದನ್ನ ನಾವು ಮಾಡೋದನ್ನ ಫಾಲೋ ಮಾಡುತ್ತೆ. ಯುವರ್ ಚೈಲ್ಡ್ ಡಸ್ ನಾಟ್ ನೀಡ್ ಎ ಪರ್ಫೆಕ್ಟ್ ಪೇರೆಂಟ್, ಜಸ್ಟ್ ನೀಡ್ ಎ ಸೇಫ್ ಒನ್. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಗುಗೆ ಪರ್ಫೆಕ್ಟ್ ಅನ್ನೋ ಟ್ಯಾಗ್ಲೈನ್ ಇರೋ ಪೇರೆಂಟ್ ಬೇಡ,
ಅದನ್ನ ಅರ್ಥ ಮಾಡ್ಕೊಂಡು ಅದ್ರ ಸಪೋರ್ಟ್ ನಿಲ್ಲೋ ಪೇರೆಂಟ್ ಬೇಕಾಗಿರೋದು. ಥ್ಯಾಂಕ್ ಯು.